ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿರುವ ಕೃಬಜನನಿ ಕಚೇರಿಗೆ ಸಂಬಂಧಿಸಿದಂತೆ ವಸತಿ ಗೃಹಗಳಿದ್ದು, ಇದರಲ್ಲಿ ಈಗಾಗಲೇ ಕಡುಬಡವರು ಬಾಡಿಗೆ ಕಟ್ಟಿಕೊಂಡು ನಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದು, ಈಗ ಕೃಬಜನನಿದವರು ನಮಗೆ ನೋಟಿಸ್ ನೀಡಿ ಖಾಲಿ ಮಾಡಲು ಸೂಚಿಸುತ್ತಾರೆ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಕೃಬಜನನಿರಲ್ಲಿ ವಸತಿ ಮನೆಗಳಲ್ಲಿ ವಾಸಿಸುವ ಸುಮಾರು 110 ಕುಟುಂಬಸ್ಥರು ಇದ್ದು, ಹುಣಸಗಿ ಪಟ್ಟಣದಲ್ಲಿರುವ ಕೃಬಜನನಿ ನಿಗಮಕ್ಕೆ ಸಂಬಂಧಿಸಿದಂತೆ ಸರ್ವೆ ನಂಬರ್ 205 ಮತ್ತು 179ರಲ್ಲಿ ವಸತಿ ಗೃಹಗಳಲ್ಲಿ ನಾವುಗಳು ಸುಮಾರು 30 ಮತ್ತು 35 ವರ್ಷಗಳಿಂದ ಸದರಿ ವಸತಿ ಮನೆಗಳಲ್ಲಿ ಬಾಡಿಗೆ ಕಟ್ಟಿಕೊಂಡು ಮತ್ತು ಖಾಲಿ ಜಾಗದಲ್ಲಿ ಕೆಲವರು ಶೆಡ್ಗಳನ್ನು ಹಾಕಿಕೊಂಡು ನಮ್ಮ ಕುಟುಂಬಗಳೊಂದಿಗೆ ವಾಸಿಸುತ್ತಿದ್ದೇವೆ. ನಮಗೆ ಈ ಮನೆಗಳು ಬಿಟ್ಟರೆ ಬೇರೆ ಯಾವುದೇ ಮನೆ ಇರುವುದಿಲ್ಲ. ನಾವು ತುಂಬಾ ಕಡುಬಡವರಾಗಿದ್ದು ದಿನಾಲು ಕೂಲಿ ನಾಲಿ ಮಾಡಿಕೊಂಡು ಬಂದರೆ ಮಾತ್ರ ನಮ್ಮ ಸಂಸಾರ ನಡೆಯುತ್ತದೆ, ಇಲ್ಲವಾದರೆ ಉಪವಾಸ ಬೀಳುವ ಪರಿಸ್ಥಿತಿ ಬರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಏಕಾಏಕಿಯಾಗಿ ಕೃಬಜನನಿ ನಿಗಮದವರು ನಮಗೆ ನೋಟಿಸ್ ನೀಡಿ ಸದರಿ ಜಾಗವನ್ನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಿಯಮಿತಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ನೋಟಿಸ್ ನೀಡಿರುತ್ತಾರೆ ಮತ್ತು ಸದರಿ ಜಾಗದಲ್ಲಿ ಬಸ್ ಘಟಕ ಮತ್ತು ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗುತ್ತದೆ ಎಂದು ತಿಳಿಸಿರಲಾಗಿರುತ್ತದೆ. ಇದಕ್ಕೆ ನಮ್ಮದು ಸ್ವಾಗತವಿರುತ್ತದೆ. ಆದರೆ ನಮಗೆ ವಾಸವಿದ್ದಕ್ಕೆ ಎಲ್ಲಿಯಾದರೂ ಸರ್ಕಾರಿ ಜಮೀನಿನಲ್ಲಿ ಗೌಟಾಣ್ ಜಮೀನಿನಲ್ಲಿ ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟ ನಂತರ ನಮ್ಮೆಲ್ಲರನ್ನೂ ಖಾಲಿ ಮಾಡಿಸಬೇಕು, ಇಲ್ಲವಾದರೆ ನಮ್ಮ ಕುಟುಂಬ ಬೀದಿಗೆ ಬೀಳುತ್ತವೆ ಎಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ಅನ್ನು ಪರಿಶೀಲನೆ ಮಾಡಿದರು. ರಸೂಲ್ ಬೆನ್ನು, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಬಾಡಿಗೆ ಕೊಟ್ಟುಕೊಂಡು ಮಂದಿ ಶೆಡ್ಕೊಂಡು ವಾಸವಾಗಿರ್ತಾರೆ. ಈಗ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ಆಗೋದ ಕಾರಣಂತ ನಮಗೆ ಜಾಗ ಖಾಲಿ ಮಾಡಿ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನಮಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಅಥವಾ ಗೌರ್ಮೆಂಟ್ ಜಾಗದಲ್ಲಿ ಅಥವಾ ಯಾವುದಾದ್ರೂ ಆಶ್ರಯ ಯೋಜನೆಯಲ್ಲಿ ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು 35 ವರ್ಷದಿಂದ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ನಾವು ಅವರಿಗೆ ಒಂದು ಜಾಗ ಮಾಡಿಕೊಡಿ, ಒಂದು ಆಶ್ರಯ ಮನೆ ಕೊಡಿದ್ದೇವೆ. ನಾವು ಎಷ್ಟೇ ಮನವಿ ಮಾಡಿಕೊಟ್ರು ನಾವು ಪಂಚಾಯತಿಗಳು ಮಾಡಿದ್ದೀವಿ ಮತ್ತು ಪಂಚಾಯತಿ ಮೆಂಬರ್ಗಳು ಮಾಡಿದ್ದೀವಿ ಮತ್ತು ಇಲ್ಲಿ ಶಾಸಕರ ಮನವಿ ಮಾಡಿದ್ದೀವಿ. ಶಾಸಕರು 2 ಸಲ ಆಯಿತು ನಿಮಗೆ ಸರಿ ಮಾಡಿಕೊಡ್ತೀವಿ, ಎಲ್ಲರೂ ಜಾಗಗಳು ಯಾವ ಪರ್ಯಾಯ ವ್ಯವಸ್ಥೆ ಮನವಿ ಪತ್ರ ಕೊಟ್ಟಿದ್ದಲ್ಲ ಬಂದ ಎಲೆಕ್ಷನ್ ಟೈಮಲ್ಲಿ ಮತ್ತು ಯಾವುದೋ ಕಾರ್ಯಕ್ರಮ ಬಂದಾಗ 2 ಸಲ ಮನವಿ ಕೊಟ್ಟಿದ್ದೀವಿ ಮತ್ತು ಎಲೆಕ್ಷನ್ ಟೈಮಲ್ಲಿ ಬಂದವರು ಆಶೀಸನ್ನು ಕೊಟ್ಟೋಗಿದ್ದಾರೆ. ಇದೆಲ್ಲ ನಾವು ಆರಿಸಿಕೊಳ್ಳಿ ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಅವರು ಮಾತನ್ನು ಕೊಟ್ಟೋಗಿದ್ದಾರೆ. ಈಗ ಏಕಾಏಕಿ ನಮಗೆ ಈಗ ನೋಟಿಸ್ ಕೊಟ್ಟರು ಖಾಲಿ ಮಾಡಂತಂದರೆ ಈಗ ನಮ್ಮ ಮಕ್ಕಳು ಮರಿ ಕಟ್ಕೊಂಡು ಮಕ್ಕಳು ಸ್ಕೂಲು ಇವನ್ನೆಲ್ಲ ಬಿಟ್ಟು ನಾವು ಎಲ್ಲಿ ಹೋಗೋಣ? ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈಗ ನಮಗೆ ಎಲ್ಲಾದರೂ ನಮಗೆ ಜಾಗ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಮನೆ ಸಿದ್ದರಾಮಯ್ಯವರಿಗೂ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಮತ್ತು ಶಾಸಕರಿಗೂ ಮತ್ತು DC ಮೇಡಮರಿಗೂ ಒಂದು ಮನವಿ ಸಲ್ಲಿಸಬೇಕಂತಾಗಿ ನಾವು ಇಲ್ಲೆಲ್ಲ 110 ಕುಟುಂಬರು ಇಲ್ಲಿ ಸೇರಿದ್ದೇವೆ. ಮೇಡಮ್ ಅವರೇ, ಈಗ ಆಲ್ರೆಡಿ ಹಿಂದೆ ಒಂದು ಸರ್ವೆ ನಂಬರ್ 468ರಲ್ಲಿ ಈ ರಸ್ತೆ ಪಕ್ಕದಲ್ಲಿ APMC ಅವರಿಗೆಲ್ಲ ನಿವೇಶನ ಮಾಡಬೇಕಂತೇಳಿ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ದಾರೆ, ಅದನ್ನು ನಡೀತಾ ಇದೆ. ಅದರಲ್ಲಿ ಇವ್ರಿಗೆ ಯಾರಿಗೆ ಜಾಗ ಎಲ್ಲ ಅವರಿಗೂ ಸೇರಿಸ್ಬೋದಲ್ಲ ಮೇಡಮ್? ಪರಿಶೀಲನೆ ಮಾಡ್ತೀನಿ ನಾನು. ಈಗಲೇ ಅವರು ಮನವಿ ಕೊಟ್ಟಿದ್ದಾರೆ. ಆ ಮನವಿಗಳಲ್ಲಿ ಇರ್ತಕ್ಕಂಥ ಅಂಶಗಳು KBJNL ವ್ಯಾಪ್ತಿಗೆ ಸೇರುವಂಥದ್ದು. KBJNL ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ ನಂತರ ಮತ್ತು ಇವರ ನಿವೇಶನ ಕುರಿತು ಪರಿಶೀಲನೆ ಮಾಡ್ತೀವಿ. ಅದು ಏನು ಕೆಲಸ ನಡೀತಿದೆ ಮೇಡಮ್? ಇನ್ನೂ ಸ್ವಲ್ಪ ಅದನ್ನೇ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ತಾವು ಗಮನಕ್ಕೆ ತಂದಿದ್ದೀರಾ, ಇದ್ರ ಬಗ್ಗೆ ಏನು ಅಂತ ನಾವು ಪರಿಶೀಲನೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.